ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ತುಂಬ ರುಚಿಯಾಗಿರ್ತೈತೆ ರೀ. ಭಾಳಿನ ಸಾಮಾನು ಹಾಕ್ಕೊಳ್ಳೋದಿಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರೊಳಗೂ ಎಣ್ಗಾಯಿ ಅಂದ್ರೆ ಸ್ಪೆಷಲ್ಲಾಗಿ ಇರ್ತೈತಿ. ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರ್ತೈತೆ ರೀ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ತವಿನ ಕಾಯಕ್ಕೆ ಇಟ್ಕೊಂಡ್ರಿ. ತವಿ ಕಾದ್ಮೇಲೆ ನಾನಿಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಶೇಂಗಾ ಕಾಳನ್ನು ತೊಗೊಂಡೆ. ಅಂದರೆ ಒಂದು ಅರ್ಧ ಬಟ್ಲಷ್ಟು ಶೇಂಗಾ ಕಾಳನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕು ರೀ. ಅದು ಸ್ವಲ್ಪ ಸೊಟ್ಟಿ ಉಚ್ಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯ್ತು ರೀ. ಶೇಂಗಾ ಕಾಳು ಹಾಕೋದ್ರಿಂದ ತುಂಬ ರುಚಿಯಾಗಿರ್ತೈತೆ ರೀ. ಅದ ಮೇನ್ ಇಂಗ್ರೀಡಿಯೆಂಟು. ಶೇಂಗಾ ಕಾಳು ನಾವು ಎಷ್ಟು ಯೂಸ್ ಮಾಡ್ತೇವಲ್ಲ ರೀ ಅಷ್ಟು ರುಚಿಯಾಗಿರ್ತೈತೆ ರೀ. ಇವಾಗ 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡೇನಿ ರೀ. ಆಲ್ರೆಡಿ ತವಿ ಕಾದಿತ್ತು ರೀ, ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಾಗೋದಿಲ್ಲ ರೀ. ಇಲ್ಲಾಂದ್ರೆ ಎಲ್ಲ ಹೊರಗಡೆ ಸಿಡಿದು ಹೋಗ್ತಾವೆ ರೀ. ಸ್ವಲ್ಪ ಹುರ್ಕೊಂಡ್ರು ಆಯಿತು. ಆಮೇಲೆ 2 ಸ್ಪೂನಷ್ಟು ಕರಿ ಎಳ್ಳನ್ನು ತೊಗೊಂಡೇನಿ ರೀ. ಆಪ್ಷನಲ್ಲು ಇತ್ತಂದ್ರೆ ಯೂಸ್ ಮಾಡ್ಕೊಳ್ರಿ, ಇಲ್ಲ ಅಂದರೆ ಬೇಡ. ಕರಿ ಎಳ್ಳು ಟೇಸ್ಟನ್ನು ಜಾಸ್ತಿ ಮಾಡ್ತೈತೆ ರೀ. ಬೇಕಿದ್ದರೆ ಹಾಕ್ಕೊಳ್ರಿ, ಬೇಡ ಆದರೆ ಬಿಡ್ಬೋದು. ಆಮೇಲೆ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯನ್ನು 4 ಹೋಳು ಮಾಡಿ ಇಟ್ಕೊಂಡಿದ್ದೀನಿ ರೀ. ನಡುವೆ 4 ಹೋಳು ಮಾಡಿ ಇಟ್ಕೊಂಡಿದ್ದೀನಿ ರೀ. ನೀವು ಬೀಜ ಬೇಕಾದರೆ ಇಟ್ಕೋಬೋದು, ಬೇಡ ಅಂದರೆ ಒಳಗಡೆ ಇರುವ ಬೀಜನ ರಿಮೂವ್ ಮಾಡ್ಕೋಬೋದು. ಬೀಜ ಇತ್ತಂದ್ರೆ ಅದು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ, ರುಚಿ ಅನ್ನಿಸ್ತೈತಿ ಅಂತ ನಾನು ಯಾವಾಗಲೂ ಬೀಜನ ಇಟ್ಕೊಂಡೇನೆ ಎಣ್ಗಾಯಿ ಮಾಡ್ಕೋತೀನಿ ರೀ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗ್ತಾವೆ ರೀ. ನಾವು ಹಂಗೆ ಹುರ್ಕೊಂಡು ಅಂದ್ರೆ ರೀ ಲಘು ಹುರಿಯಂಗಿಲ್ಲ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅಂದ್ರೆ ಲಘುನ ಹುರಿತಾವೆ ರೀ. ಇವಾಗ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳತ್ತೇನೆ ರೀ. ಮೊದಲಿಗೆ ನಾವೇನು ಹುರಿದು ಇಟ್ಕೊಂಡಿದ್ವು ಅಲ್ರಿ, ಆ ಎಲ್ಲ ಸಾಮಾನು ಅಂದರೆ ಶೇಂಗಾ ಕಾಳು, ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳತ್ತೇನೆ ರೀ. ಖಾರನ ಹಾಕ್ಕೊಳತ್ತೇನು, ದಪ್ಪ ಮೆಣಸಿನ್ಕಾಯಿ ಖಾರ ಇರ್ತಾವೆ, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ ರೀ. ಖಾರ ಹಾಕ್ಕೊಳ್ಳಿಲ್ಲ ಅಂದ್ರೆ ಅರೆಸಪ್ಪ ಅನಿಸುತ್ತೆ. ನಾನಿಲ್ಲಿ ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋದಿಲ್ಲ ರೀ, ಯಾಕಂದ್ರೆ ನಾನು ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೇನೆ ರೀ. ಹಾಗೆ ಸ್ವಲ್ಪ ಸಕ್ಕರೆ, ನೀವು ಸಕ್ಕರೆ ಬದಲಿಗೆ ಸ್ವಲ್ಪ ಬೆಲ್ಲದ ಪೌಡ್ರನ್ನ ಸಹಿತ ಯೂಸ್ ಮಾಡ್ಕೋಬೋದು. ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 7 ರಿಂದ 8 ಬೆಳ್ಳುಳ್ಳಿ ಹೆಸರು, 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಎಲ್ಲನೂ ಚೆಂದಂಗೆ ಹೋಗಿ ಮಿಕ್ಸಿ ಜಾರ್ನಲ್ಲಿ ತರಿಯಾಗಿ ರುಬ್ಕೋಬೇಕು ರೀ. ಪೂರ್ತಿಯಾಗಿ ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡ್ರಿ. ಅದು ಬಾಯಿಗೆ ಶೇಂಗಾ ಕಾಳು ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ರುಚಿ ಅನಿಸ್ತೈತೆ ರೀ. ಇವಾಗ ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಭಾಳ ಎಣ್ಣೆ ಹಾಕ್ಕೊಂಡ ಪೂರ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದು ಗಟ್ಟಿ ಆಯ್ತಂದ್ರೆ ಎಣ್ಗಾಯಿ ಒಳಗೆ ಗಟ್ಟಿಯಾಗಿ ಗಚ್ಚಾಗಿ ಕೂತ್ಬಿಡುತ್ತೆ ಅದು. ಆಮೇಲೆ ತಿನ್ನಬೇಕಾದ್ರೆ ಬಾಯಿಗೆ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಅದ್ರ ಬದಲಿಗೆ ಸ್ವಲ್ಪ ಉದುರಾಗಿ ಅದು ಪೌಡ್ರ್ ಇರಬೇಕು ರೀ. ಮಸಾಲೆ ನಾವೇನು ರುಬ್ಕೊಂಬಂದೇವಲ್ಲ ರೀ, ಅದು ಸ್ವಲ್ಪ ಉದುರಾಗಿ ಇತ್ತಂದ್ರೆ ರುಚಿ ಅನಿಸ್ತೈತೆ ರೀ. ನಾವೇನು ಹುರಿದಿಟ್ಕೊಂಡು 4 ಭಾಗ ಮಾಡಿದ್ವಲ್ಲ ರೀ, ಅದ್ರೊಳಗೆ ಈ ಥರನಾಗಿ ಸ್ಟಫಿಂಗ್ ಮಾಡ್ಕೋಬೇಕಾಗ್ತೈತೆ ರೀ. ಎಲ್ಲದರಲ್ಲೂ ಇದೇ ಥರನಾಗಿ ತುಂಬ್ಕೊಳ್ರಿ, ಅದನ್ನು ಮಧ್ಯ ಸೀಳಿ ತುಂಬ್ಕೊಳ್ರಿ. ಕೆಲವೊಬ್ಬರು ಹೀಗೆ ಮಾಡ್ತಾರೆ, ಅಂದರೆ ಅದನ್ನೇ ಒಗ್ಗರಣೆಯಲ್ಲಿ ಈ ಮಸಾಲೆನೆಲ್ಲ ಅದರಲ್ಲೇ ಹಾಕಿ ಹಾಗೆ ಮಾಡ್ತಾರೆ. ಅದು ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಈ ಥರನಾಗಿ ತುಂಬ್ಕೋಬೋದು. ಟೈಮ್ ಇಲ್ಲ ಅಂದರೆ ಒಗ್ಗರಣೆಯಲ್ಲಿ ಎಲ್ಲ ಮಸಾಲೆನ ಅದರಲ್ಲೇ ಹಾಕಿ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡು ಮಾಡ್ರೆ ಅದು ರುಚಿ ಅನಿಸುತ್ತೆ. ಆದರೆ ಇದು ಜಾಸ್ತಿ ಡಬಲ್ ರುಚಿ ಅನಿಸುತ್ತೆ. ಇವಾಗ ನಾನೇನು ಮಸಾಲೆ ಮಾಡಿದ್ನಲ್ಲ ರೀ ಎಲ್ಲನೂ ತುಂಬಿಟ್ಕೊಂಡ್ರಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬರ್ರಿ. ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡ್ರಿ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೋಬೇಕಾಗತ್ತೆ ರೀ. ತುಂಬ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಕ್ಯಾಪ್ಸಿಕಮ್ ಇದನ್ನು ಚಪಾತಿ, ಅನ್ನ, ರೊಟ್ಟಿ ಎಲ್ಲದ್ರ ಜೊತೆನೂ ತಿನ್ಬೋದು ರೀ, ಅಷ್ಟು ರುಚಿಯಾಗಿರ್ತೈತೆ ರೀ. ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ರೀ. ಉತ್ತರ ಕರ್ನಾಟಕದಲ್ಲಿ ಎಣ್ಗಾಯಿ ಅಂದ್ರೇ ಸ್ಪೆಷಲ್ಲು. ಎಲ್ಲದ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ, ಹಾಗೆ ದಪ್ಪ ಮೆಣಸಿನ್ಕಾಯಿ, ಹಸಿ ಟೊಮೆಟೊ ಎಣ್ಗಾಯಿ
ಈ ಥರನಾಗಿ ಹಾಗಲಕಾಯಿ ಎಣ್ಗಾಯಿ ಪ್ರತಿಯೊಂದನ್ನು ಎಣ್ಗಾಯಿ ಮಾಡ್ತಾರೆ. ತುಂಬ ರುಚಿಯಾಗಿರ್ತೈತೆ ರೀ. ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿನ ಒಗ್ಗರಣೆಯಲ್ಲಿ ಹಾಕೊಳತ್ತೀನಿ ರೀ. ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಆಪ್ಷನಲ್ಲು, ಅದು ಕಂಪಲ್ಸರಿಯಾಗಿ ಬೇಕು ಅಂತ ಏನಿಲ್ಲ ರೀ. ಎಲ್ಲನೂ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವೇನು ತುಂಬಿಟ್ಕೊಂಡಿದ್ವಲ್ಲ ರೀ ಎಣ್ಗಾಯಿಯನ್ನು, ಇವಾಗ ಒಗ್ಗರಣೆಯಲ್ಲಿ ತುಂಬಿಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ. ನೋಡೋಕ್ಕೂ ಈಸಿ ಆಗ್ತೈತೆ ರೀ. ಇವಾಗ 2-3 ನಿಮಿಷದಷ್ಟು ಎಲ್ಲನೂ ನಮಗೆ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಒಗ್ಗರಣೆಯಲ್ಲಿನೇ ಸ್ಪೂನಿಂದ ಕೈ ಆಡಿಸ್ಕೊತಾ ಇರಬೇಕಾಗತ್ತೆ ರೀ. ಇವಾಗ ನಾವೇನು ಉಳಿದಿರುವಂತಹ ಮಸಾಲೆ ಏನಿದೆಯಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ರೀ. ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ನೀರನ್ನು ಹಾಕ್ಕೊಳ್ರಿ. ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ರಿ, ಇಲ್ಲ ಕರೆಕ್ಟಾಗಿ ಒಂದೇ ಹದದಲ್ಲಿ ಬೇಕು ಅಂತಾದರೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಅದು ಪೂರ್ತಿಯಾಗಿ ಆರಿದ ಮೇಲೆ ಗಟ್ಟಿಯಾಗಿ ಬರ್ತೈತೆ ರೀ. ಕುದಿಬೇಕಲ್ರಿ ದಪ್ಪ ಮೆಣಸಿನ್ಕಾಯಿ ಆಲ್ರೆಡಿ ನಾವು ಹುರ್ಕೊಂಡಿರ್ತೀವಿ ರೀ. ಹಾಗಾಗಿ ಜಾಸ್ತಿ ಏನು ಬೇಯೋಕ್ಕೆ ಟೈಮ್ ತೊಗೊಳಂಗಿಲ್ಲ ರೀ. ಒಂದು 4-5 ನಿಮಿಷದಲ್ಲಿ ನಮಗೆ ದಪ್ಪ ಮೆಣಸಿನ್ಕಾಯಿ ಬೆಂದು ಬರ್ತಾವೆ ರೀ. ಇವಾಗ ನೋಡಿರಿ, ಈ ಥರನಾಗಿ ಫೈನಲ್ ಆಗಿ ನಮಗೆ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿ ಆಯಿತು. ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಜಾಸ್ತಿ ಜೋರಾಗಿ ಗ್ಯಾಸ್ ಇಟ್ಟು ಏನು ಫ್ರೈ ಅಂದರೆ ಕುದಿಸ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ ಅದು ಜಾಸ್ತಿ ನಾವು ಲೋ ಫ್ಲೇಮಲ್ಲಿ ಇಟ್ಟು ಪಲ್ಯನ ಯಾವುದೇ ಅಡುಗೆ ಮಾಡ್ಕೊಂಡ್ರೂ ಅಡುಗೆ ಟೇಸ್ಟೇ ಬೇರೆ ಆಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟು ಡಬಲ್ ಆಗಿರುತ್ತೆ. ನನ್ನ ಸ್ವಂತ ಎಕ್ಸ್ಪೀರಿಯನ್ಸು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇವಾಗ ನಮಗೆ ಕ್ಯಾಪ್ಸಿಕಮ್ ರೆಡಿ ಆಯಿತು. ನಾನು ಮಾಡಿ ತೋರಿಸಿರುವಂತಹ ಕ್ಯಾಪ್ಸಿಕಮ್ ಕರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಪೂರ್ತಿಯಾಗಿ ನೋಡಿರೋದಕ್ಕೆ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ, ಸರ್ವೇ ಜನ ಸುಖಿನೋ ಭವಂತು.